ಈ ಮುಂದೂಡುವಂತಹ ಪ್ರವೃತ್ತಿ. ಕೆಲವರು ಇರ್ತಾರೆ ರೀ, ಏನಾದರೂ ಒಂದು ಕೆಲಸವನ್ನ ಹೇಳಿ ನೋಡಿ, ನಾಳೆ ಮಾಡ್ತೀನಿ, ಇನ್ನು ಬೇಜಾನ್ ಟೈಮ್ ಇದೆ, ಎಷ್ಟೊತ್ತದು ಒಂದು 5 ನಿಮಿಷದ ಕೆಲಸ ಮಾಡಿ ಬಿಸಾಕ್ಬಿಡ್ತೀನಿ, ಆಮೇಲೆ ಮಾಡ್ತೀನಿ, ನಾಡಿದ್ದು ಇಲ್ಲ ಹೆಂಗೂ ಸಂಡೇ ರಜೆ ಇದೆಯಲ್ಲ ಅಂದರೆ ಆ ಕ್ಷಣಕ್ಕೆ ಆ ಕೆಲಸವನ್ನು ಅವರು ಮುತುವರ್ಜಿ ವಹಿಸಿ ಮಾಡೋದಿಲ್ಲ. ಒಂದು ಪ್ರಾಜೆಕ್ಟ್ ವರ್ಕ್ ಇರ್ಬೋದು, ಮಕ್ಕಳು ಓದೋದಿರ್ಬೋದು, ಅಥವಾ ಒಂದು ಬಿಸ್ನೆಸ್ ಇರ್ಬೋದು, ಒಂದು ಅಂಗಡಿ ಪ್ರಾರಂಭ ಇರ್ಬೋದು, ಯಾವುದೇ ಆಗಿರಲಿ, ಎನಿಥಿಂಗ್, ಅವರ ಕೆಲಸವನ್ನ ಅವ್ರಿಗೆ ಗೊತ್ತಿರುತ್ತೆ ನಾನು ಕೆಲಸ ಮಾಡಬೇಕು ಅಂತ, ಬಟ್ ಮಾಡೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ನೆಗ್ಲಿಜೆನ್ಸಿ. ಇನ್ನೂ ಟೈಮ್ ಇದೆ, ಬೇಜಾನ್ ಟೈಮ್ ಇದೆ, ಈ ಕೆಲಸ ಆಫ್ಟರ್ ಆಲ್ ಅಂದರೆ ಅದಕ್ಕೆ ಒಂದು ಮಹತ್ವವನ್ನು ಕೊಡೋದಿಲ್ಲ, ಅದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಕೇವಲವಾಗಿ ಮಾತಾಡೋದು. ಸರಿ, ಅವರು ಮುಂದೂಡ್ತಿರ್ತಾರಲ್ಲ ಆ ಟೈಮ್ ಕೂಡ ಬಂದುಬಿಡುತ್ತೆ. ಆಗ ಏನ್ ಮಾಡ್ತಾರೆ, ಆ ಕೆಲಸವನ್ನ ತರಾತುರಿಯಲ್ಲಿ ಮಾಡೋದಕ್ಕೆ ಹೋಗ್ತಾರೆ. ಐಡಿಯಾ ಬರೋದಿಲ್ಲ, ಪರ್ಫೆಕ್ಟ್ ಆಗಿ ಆ ಕೆಲಸವನ್ನ ಮಾಡೋದಕ್ಕೆ ಸಾವಕಾಶವಾಗಿ ಟೈಮೇ ಇರೋದಿಲ್ಲ. ಬೇಗ 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 ಏನೋ ಒಂದು ನಾನು ಮಾಡಿದೆ, ಮಾಡಿ ಮುಗಿಸ್ಬಿಡ್ತಾರೆ. ಹಾಗೇನಾಗುತ್ತೆ, ಕೆಲಸ ಕೆಡುತ್ತೆ. ಅಥವಾ ಓದೋದಕ್ಕೆ ಹೋದ್ರೆ ಮೆಮೊರಿನಲ್ಲಿ ಅದು ಉಳ್ಕೊಳ್ಳೋದಿಲ್ಲ. ಯಾವುದಾದ್ರೂ ಪ್ರಾಜೆಕ್ಟ್ ಮಾಡೋಕ್ಕೆ ಹೋದ್ರೆ ಏನೋ ಒಂದು ಅಚಾನಕ್ಕಾಗಿ ನಿಂತೋಗ್ಬಿಡುತ್ತೆ. ಸರಿಯಾಗಿ ಯೋಜನೆ ಇಲ್ಲ ಅಂದಾಗ ಯಾವುದನ್ನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ದೊಡ್ಡವರು ಹೇಳೋದು, ಒಂದು ಒಳ್ಳೆ ಪ್ಲ್ಯಾನ್ ಅರ್ಧ ಕೆಲಸವನ್ನ ಮುಗಿಸ್ಬಿಡುತ್ತಂತೆ. ಒಂದು ಪ್ಲ್ಯಾನ್ ಮಾಡಿ ನಮ್ದೊಂದು ಟೈಮಿಗೆ ಮಹತ್ವ ಕೊಟ್ಟು ಆ ಟೈಮ್ ಡ್ಯೂರೇಷನ್ ಏನಿರುತ್ತೆ ಅದರಲ್ಲಿ ನಾವು ಮಾಡಿದ್ರೆ ಯಾವುದೇ ಒಂದು ಕೆಲಸ ಪರ್ಫೆಕ್ಟ್ ಆಗಿರುತ್ತೆ. ನಾವೇನು ಮಾಡ್ತೀವಿ, ಮುಂದೂಡ್ತೀವಿ. ಸರಿಪ್ಪ, ನಿಮ್ಮ ಮಾತು ಕೂಡ ನಾವು ಒಪ್ಕೊಳ್ಳೋಣ, ಗೌರವ ಕೊಡೋಣ. ನಾಳೆ ರಜೆ ಇರುತ್ತೆ, ನಾಳೆ ಟೈಮ್ ಇರುತ್ತೆ, ಬೇಜಾನ್, ಆ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತ ನಾವು ಅನ್ಕೋತೀವಿ. ಬಟ್ ಇವತ್ತು ಎಲ್ಲವೂ ನಮಗೆ ಅವಕಾಶಗಳು ಸಿಕ್ಕಿರುತ್ತೆ. ನಾಳೆ ಅದೇ ಸಂದರ್ಭ ಇರುತ್ತೆ, ಸಂದರ್ಭ ನಮಗೆ ಸಪೋರ್ಟಿವ್ ಆಗಿರುತ್ತೆ ಅಂತ ಏನ್ ಗ್ಯಾರಂಟಿ? ಸಪೋರ್ಟಿವ್ ಆಗಿರೋದ್ ಬದಲು ನೆಗೆಟಿವ್ ಆಗಿರ್ಬೋದಲ್ವಾ ಸಂದರ್ಭ, ಅಥವಾ ಆ ಟೈಮಲ್ಲಿ ಏನಾದ್ರೂ ಬೇರೆ ಕೆಲಸ ಬರ್ಬೋದಲ್ವಾ? ಯಾಕೆಂದ್ರೆ ನಾಳೆ ಏನಾಗುತ್ತೆ ಅಂತ ನಮಗ್ ಶಾಸ್ತ್ರ ಗೊತ್ತಿಲ್ವಲ್ಲ, ಮುಂದಿನದನ್ನ ಓದೋ ಶಕ್ತಿ ನಮ್ಮಲ್ಲಿ ಇಲ್ವಲ್ಲ. ಏನ್ ಬೇಕಾದ್ರೂ ಆಗ್ಬೋದು, ನಾಳೆ ಅವಕಾಶ ಸಿಗಬಹುದು, ಸಿಗದೇ ಇರಬಹುದು. ಅದಕ್ಕಾಗಿರಿ ದೊಡ್ಡೋರು ಹೇಳೋದು, ಸಿಕ್ಕ ಅವಕಾಶವನ್ನ ಅತ್ಯಂತ ಜಾಗರೂಕತೆಯಿಂದ ಅಚ್ಚುಕಟ್ಟಾಗಿ ನೀನು ಬೆಳೆಸ್ಕೊಂಡು ಹೋಗಿದ್ದೇ ಆದಲ್ಲಿ ನೀನು ಯಶಸ್ವಿ ವ್ಯಕ್ತಿ ಆಗೋದ್ರಲ್ಲಿ 2 ಮಾತಿಲ್ಲ. ಹಾಗಾಗಿ ಸ್ಟೂಡೆಂಟ್ ಆಗಿರ್ಬೋದು, ನಾಳೆ ಓದೋಣ, ನಾಡಿದ್ದು ಓದೋಣ, ಎಕ್ಸಾಮ್ ಹತ್ರ ಬಂದಾಗ ನೋಡ್ಕೊಳ್ಳೋಣ, ಇನ್ನು ಬೇಜಾನ್ ಟೈಮ್ ಇದೆ, ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾರಾದರೂ ಏನಾದರೂ ಒಂದು ಒಳ್ಳೆ ಪ್ಲಾನ್ ಮಾಡಿ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂದಿದ್ರೆ ಅವತ್ತೇ ಪ್ರಾರಂಭ ಮಾಡಿ. ಯಾಕೆಂದ್ರೆ ಭಗವಂತನ ಸ್ಮರಣೆ ಮಾಡಿಕೊಂಡು ಕಾಯ ವಾಚ ಶ್ರದ್ಧೆಯಿಂದ ನೀವು ಮಾಡಿದ್ದೇ ಆದಲ್ಲಿ ಎಲ್ಲ ಕೆಲಸಗಳು ಕೂಡ ಯಶಸ್ವಿ ಆಗುತ್ತೆ. ಮುಂದೂಡ್ತಾ ಹೋದಂತೆ ಏನಾಗುತ್ತೆ, ಅವತ್ತಿನ ದಿನ, ಅವತ್ತಿನ ಸಂದರ್ಭ ನಮಗೆ ಪೂರಕವಾಗಿರುತ್ತವೋ ಇಲ್ವೋ ಗೊತ್ತಿಲ್ಲ. ಏನ್ ಬೇಕಾದ್ರೂ ಆಗ್ಬೋದು, ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಹಾಗಾಗಿ ಇರುವ ಪ್ರೆಸೆಂಟ್ ಏನಿರುತ್ತೆ ನಮಗೆ ಸಿಚುಯೇಷನ್, ಏನು ಅವಕಾಶ ಸಿಗುತ್ತೆ, ಏನ್ ಟೈಮ್ ಫ್ರೀ ಆಗಿ ಕೂತ್ಕೊಂಡಿರ್ತೀರಾ ಅದನ್ನ ನೀವು ವೇಸ್ಟ್ ಮಾಡ್ಕೋಬೇಡಿ. ಆ ಗಳಿಗೆಯಲ್ಲಿ, ಆ ಕ್ಷಣದಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸ್ಕೋಬಿಡಿ. ಹೊರೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇಲ್ಲ ಅಂದ್ರೆ ಪೆಂಡಿಂಗ್ ಲಾಟ್ ಆಫ್ ವರ್ಕ್ ಆಗ್ಬಿಡುತ್ತೆ. ಸೊ ಅವತ್ತು ಕ್ಲಿಯರ್ ಮಾಡ್ತಾ ಹೋದಾಗ ನಾನು ಕೆಲಸ ಮಾಡದ್ನ, ನಾನು ಪ್ರಾಜೆಕ್ಟ್ ವರ್ಕ್ ಹೇಗೆ ಮಾಡಿ ಮುಗಿಸ್ತು, ಮಿರಾಕಲ್, ನನಗೆ ಗೊತ್ತೇ ಆಗ್ಲಿಲ್ಲ, ಅನಾಯಾಸವಾಗಿ ಈಸಿಯಾಗಿ ಎಲ್ಲೋ ಸ್ಮೂತ್ ಆಗಿ ಹೊಟ್ಟೋಗ್ಬಿಡ್ತು ಅಂತ ಕೆಲವರು ಹೇಳ್ತಾರೆ. ಬಿಕಾಸ್ ಅವ್ರಿಗೆ ಈ ಶಿಸ್ತಿರುತ್ತೆ. ಸೊ ಯಾವತ್ತೂ ಮುಂದೂಡಬೇಡಿ, ಹೌದಲ್ವಾ? ಶೇರ್ ಮಾಡಿ.